ಈ ಕಥೆ ಕಾಲ್ಪನಿಕವಾಗಿದ್ದು 18 ವಯಸ್ಸಿನ ಮೇಲ್ಪಟ್ಟವರಿಗೆ ಮಾತ್ರ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು GKN ಕನ್ನಡ ಯೂಟ್ಯೂಬ್ ಚಾನಲ್. ಹೀಗೆ ಪ್ರತಿನಿತ್ಯದಂತೆ ಕಾಲೇಜಿಗೆ ಹೋಗುತ್ತಿದ್ದ ನಾನು ಶೋಭಾ. ನನಗೆ 23 ವರ್ಷ. ನನಗೆ ಒಬ್ಬಳು ಪ್ರೇಮ ಅಂತ ಬೆಸ್ಟ್ ಫ್ರೆಂಡ್ ಇದ್ಲು. ಅವಳಿಗೆ ಆಗಲೇ ಮದುವೆ ಆಗಿತ್ತು. ಕಾಲೇಜಲ್ಲಿ ಫ್ರೀ ಇರೋ ಟೈಮಲ್ಲಿ ಅವಳು ದಿನ ಅವಳ ಗಂಡನ ಜೊತೆ ಏನೇನು ಮಾಡ್ತಿದ್ಲು ಅಂತ ನನಗೆ ಹೇಳ್ತಿದ್ಲು. ಏನೋ ಮುಂಚು ಮರೆ ಇಲ್ಲದೆ ಅವಳ ಸೆಕ್ಸ್ ಸ್ಟೋರೀಸ್ ಎಲ್ಲ ಹೇಳ್ತಿದ್ಲು. ಆಗ ನನಗೆ ತುಂಬಾ ಕುತೂಹಲದಿಂದ ರಾತ್ರಿ ಅವ್ರ ಗಂಡನ ಜೊತೆ ಮಜಾ ಮಾಡ್ತಿದ್ದ ಪ್ರೇಮ ತುಂಬಾ ಖುಷಿಯಿಂದ ಇರ್ತಿದ್ಲು. ಆಗ ನನಗೂ ಅಂತ ಸುಖ ಕೊಡೋ ಒಬ್ಬ ರಸಿಕ ಬೇಕು ಅಂತ ತುಂಬಾ ಅನ್ನಿಸ್ತಿತ್ತು. ಹೀಗೆ ಕಾಲೇಜ್ ಮುಗಿಸಿ ಬಂದ ನನಗೆ ಕುಡಿಯೋಕ್ಕೆ ನೀರು ಕೊಟ್ಟು, ಅಮ್ಮ ಮಾರ್ಕೆಟ್ಗೆ ಹೋಗ್ತೀನಿ, ಸಂಜೆ ಬೇಗ ಬರ್ತೀನಿ ಅಂತ ಬ್ಯಾಗ್ ಇಟ್ಕೊಂಡು ಹೋದಳು. ನಮ್ಮ ಮನೆಯಲ್ಲಿ ಅಪ್ಪ, ಅಮ್ಮ, ನಾನು ಮತ್ತು ನನ್ನ ಮಾವ ಇದ್ವಿ. ಅಪ್ಪ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದು. ಅದರಿಂದ 2 ಮಂತ್ಸ್ಗೆ ಒಂದು ಸರಿ ಊರಿಗೆ ಬರ್ತಿದ್ರು. ನಮ್ಮ ಹತ್ತಿರ 12 ಎಕರೆ ಜಮೀನು ಇತ್ತು. ಅದರಲ್ಲಿ ರಾಗಿ, ಭತ್ತ, ಕೊಬ್ಬು ಎಲ್ಲನೂ ಅಮ್ಮನ ತಮ್ಮ ಅಂದರೆ ನನ್ನ ಮಾವ ಮನೋಹರ್ ಬೆಳೀತಾಯಿದ್ರು. ಅವ್ರು ನೋಡೋಕ್ಕೆ ತುಂಬಾ ಚೆನ್ನಾಗಿ ಇದ್ದರು. ಹಾಗೆ ಅವರು ಗದ್ದೆ ಕೆಲಸ ಮಾಡ್ತಿದ್ರು. ಮನೆಯಲ್ಲಿ ಅಪ್ಪ ಇರ್ತಿರಲಿಲ್ಲ. ಅದಕ್ಕೆ ಮನೆ ಜವಾಬ್ದಾರಿ ಎಲ್ಲ ಅವ್ರದ್ದೇ ಆಗಿತ್ತು. ಕಾಲೇಜಿಂದ ನಡ್ಕೊಂಡು ಬಂದು ನನಗೆ ತುಂಬಾ ಸುಸ್ತಾಗಿತ್ತು. ಸರಿ ಅಂತ ನೀರು ಕುಡಿದು ಹಾಗೆ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಹಾಲ್ನಲ್ಲಿದ್ದ ಸೋಫಾ ಮೇಲೆ ಕೂತಿದ್ದೆ. ತುಂಬಾ ಬೋರ್ ಆಗ್ತಿತ್ತು. ಮನೆಯಲ್ಲಿ TV ಬೇರೆ ಕೆಟ್ಟೋಗಿತ್ತು. ಆಗ ಕಾಲೇಜ್ನಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಪ್ರೇಮ ಹೇಳ್ತಿದ್ದ ಸ್ಟೋರೀಸ್ ಎಲ್ಲ ನೆನಪಾಗ್ತಿತ್ತು. ನನಗೂ ಯಾರಾದರೂ ಬೇಕು ಅನಿಸೋಕ್ಕೆ ಶುರು ಆಗಿತ್ತು. ಆಗ ನೆನಪಾಗಿದ್ದೆ ನನ್ನ ಮನೋಹರ್ ಮಾವ. ಅವ್ರಿಗೆ ಬರೀ 26 ವರ್ಷ ಅಷ್ಟೆ. ನನಗೆ ತುಂಬ ನೋಡೋಕ್ಕೆ ಸ್ಮಾರ್ಟ್ ಆಗಿ ಇದ್ದ. ಆದರೆ ಯಾವತ್ತೂ ಅವನನ್ನು ನಾನು ಈ ರೀತಿಲಿ ಯೋಚನೆ ಮಾಡಿರಲಿಲ್ಲ. ಅದ್ಯಾಕೋ ಅವತ್ತು ಮನೋಹರ್ ಮಾವನ ನೆನೆಸ್ಕೊಂಡು ನನ್ನ ದೇಹ ಬಿಸಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ಯಾಕೋ ಅವ್ರನ್ನ ನೋಡಬೇಕು ಅಂತ ಅನಿಸೋಕ್ಕೆ ಶುರು ಆಯಿತು. ಸರಿ ಅಂತ ನಾನು ನಮ್ಮ ಜಮೀನು ಹತ್ರ ಹೋಗೋಣ ಅಂತ ಹೊರಟೆ. ನಮ್ಮ ಹಳ್ಳಿಲಿ ಬೆಟ್ಟ, ಗುಡ್ಡ, ನೀರು, ಮರಗಳು ಎಲ್ಲ ತುಂಬಾ ಚೆನ್ನಾಗಿತ್ತು. ದಾರೀಲಿ ಹೋಗ್ತಾ ನನ್ನ ಸ್ಕೂಲ್ ಫ್ರೆಂಡ್ ಶಿಲ್ಪ ಸಿಕ್ಕಿದ್ಲು. ಅವಳ ಹತ್ರ ಸ್ವಲ್ಪ ಮಾತಾಡಿಕೊಂಡು ಮತ್ತೆ ಜಮೀನು ಕಡೆ ಬಂದೆ. ಕೊನೆಗೆ ಹೋದೆ. ಆಗ ತಾನೇ ಸೂರ್ಯ ಮುಳುಗೋಕೆ ಹೊರಟಿದ್ದ. ಅಷ್ಟು ದೂರದಿಂದ ನಮ್ಮ ಮಾವ ನೋಡಿ ಏನೋ ಒಂಥರ ಖುಷಿ ಆಯಿತು. ಅವ್ರ ಸ್ಟ್ರಾಂಗ್ ಬಾಡಿ ರಾಗಿ ಮುದ್ದೆ ತಿಂದು ಗಟ್ಟಿ ಇತ್ತು. ಹತ್ರ ಹೋಗಿ ಅವ್ರನ್ನ ಬಿಳಿ ಪಂಚೆನ ನೋಡಿದೆ. ಖುಷಿ ಆಯಿತು. ಯೌವನ ತುಂಬಿದ 26 ವಯಸ್ಸಿನ ಮಾವ. ಕೆಂಪುಗೆ ಹೊಳಿತಾ ಇದ್ದ. ಯಾವತ್ತೂ ಏನೂ ಅನ್ನಿಸ್ದೇ ಇರೋ ನನ್ನ ಮನಸ್ಸಿಗೆ ಅವತ್ತು ಏನೇನೋ ಅನಿಸೋಕ್ಕೆ ಶುರು ಆಯಿತು. ಯಾಕೋ ಅವ್ರನ್ನ ನೋಡಿ ತಪ್ಕೋಬೇಕು ಅನಿಸೋಕ್ಕೆ ಶುರು ಆಯಿತು. ಏನಾದರೂ ಮಾಡಿ ಮಾವನ್ನ ಗದ್ದೆ ಕಡೆಗೆ ಕರ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟರಲ್ಲಿ ನಮ್ಮ ಮಾವ, ಏನೇ ಶೋಭಾ, ಈ ಕಡೆ ಬಂದಿದ್ದೀಯಾ ಇಷ್ಟೊತ್ತಲ್ಲಿ ಅಂತ ನಗ್ತಾ ಕೇಳಿದ್ರು. ಆಗ ನನಗೆ ಹೇಳಬೇಕು ಅಂತ ಗೊತ್ತಾಗದೆ ನಿನ್ನೆ ನೋಡೋಕೆ ಅಂತ ನಾಚ್ಕೊಂಡು ಹೇಳಿಬಿಟ್ಟೆ. ಹಾಗೆ ನಗ್ತಾ ನಮ್ಮ ಮಾವ ಸುಂದ್ರಿ ಅಂದ. ಬರ್ತಾ ಬರ್ತಾ ಯಾಕೋ ಏನೋ ತಳಮಳ ಹೆಚ್ಚಾಯ್ತಾ ಹೋಯಿತು. ಇಷ್ಟೊಂದು ಸುಂದರವಾಗಿರೋ ನಮ್ಮ ಮಾವ ಜೊತೆ ಆಟ ಆಡೋಣ ಅಂತ ಅನ್ನಿಸ್ತಾಯಿತ್ತು. ಗದ್ದೆ ಕೆಲಸ ಮುಗಿಸಿ ಪಕ್ಕದಲ್ಲೇ ಇರೋ ಕೆರೆ ಕಡೆ ಸ್ನಾನಕ್ಕೆ ಅಂತ ಹೋಗ್ತೀನಿ ಅಂದರು ನಮ್ಮ ಮಾವ. ನಾನು ಸರಿ ಇಲ್ಲೇ ಇರ್ತೀನಿ ಬನ್ನಿ ಅಂತ ಅಂದೆ. ಮಾವ ಕೆರೆ ಕಡೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ದ. ನಾನು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋದೆ. ಕೆರೆ ಪಕ್ಕದಲ್ಲಿ ಇದ್ದ ಮಾವಿನ ಮರದ ಪಕ್ಕನೇ ನಿಂತ್ಕೊಂಡು ಅವರ ಬಟ್ಟೆ ಬಿಚ್ಚೋದನ್ನ ನೋಡ್ತಾ ಇದ್ದೆ. ನನ್ನ ತುಲ್ ನಾಚ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗಿತ್ತು.
ಅವ್ರು ಹಾಕ್ಕೊಂಡ ಪಂಚೆನ ಬಿಚ್ಚುವಾಗ ಅವರ ಬಾಳೆಹಣ್ಣು ಎಷ್ಟು ಉದ್ದ ಇರ್ಬೋದು ಅಂತ ಎಲ್ಲ ಯೋಚನೆ ಮಾಡ್ತಾ ಇದ್ದೆ. ನೀರಲ್ಲಿ ಮುಳುಗಿ ಎದ್ದಾಗ ಅವ್ರ ಬಾಳೆಹಣ್ಣು ಮುಂದೆ ಬಂದಿತ್ತು. ತಡೆಯೋಕ್ಕೆ ಆಗದೆ ನಾನು ಓಡೋಗಿ ಅವ್ರ ಮುಂದೆ ಅಷ್ಟು ದೂರದಲ್ಲಿ ನಿಂತ್ಕೊಬಿಟ್ಟೆ. ಸಡನ್ ಆಗಿ ನಮ್ಮ ಮಾವನನ್ನು ನೋಡಿ, ಲೇ ಶೋಭಾ, ಇಲ್ಗ್ಯಾಕೆ ಬಂದೆ ಅಂತ ಅಂದರು. ನಾಚ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ನಗುತ್ತಾ ಒಂದು ಕಣ್ಣು ಹೊಡೆದೆ. ಅವರು ಬಂದರೆ ಏನು ಮಾಡ್ತೀನಿ ನೋಡು ಅಂದರು. ಬಾ ನೋಡ್ತೀನಿ ಅಂದೆ. ಹೀಗೆ ತಮಾಷೆ ಮಾಡಿಕೊಂಡು ಸ್ನಾನ ಮುಗಿಸಿ ಬಂದೆ. ಹಾಗೆ ಅವರು ಗಟ್ಟಿಯಾಗಿ ನನ್ನ ಬಾಯಿ ಮುಚ್ಚಿ ನನ್ನ ಜೋರಾಗಿ ಮಾಡುತ್ತಾಯಿದ್ರು. ತುಂಬ ದಿನದಿಂದ ಇತ್ತು ಈ ಆಸೆನಂತ ಹೇಳಿದ್ರು. ಆಗ ಗೊತ್ತಾಯಿತು ನಮ್ಮ ಮಾವನಿಗೆ ಮೊದಲಿಂದ ನನ್ನ ಮೇಲೆ ಪ್ರೀತಿ ಇದೆ ಅಂತ. ನನ್ನ ಅವ್ರು ಮುದ್ದಾಡ್ತಾ ನಾ ಸ್ನಾನ ಮಾಡುವಾಗ ಮನೆಯಲ್ಲಿ ಮೇಲಿರೋ ಸೂರಿಂದ ಕದ್ದು ನೋಡ್ತಿದ್ದು ಎಲ್ಲ ಹೇಳಿದ್ರು. ಇನ್ನಷ್ಟು ಮೂಡ್ ಜಾಸ್ತಿ ಆಯಿತು. ಮಜೋ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅಷ್ಟರಲ್ಲಿ ಕತ್ಲು ಆಗೋಗಿತ್ತು. ಅಮ್ಮ ಬಂದರೆ ಹುಡ್ಕಾಡ್ತಾಳೆ ಅಂತ ಹೋಗೋಣ ಅಂದರು. ನಾನು ಬೇಡ, ಇನ್ನೂ ಸ್ವಲ್ಪ ಹೊತ್ತು ಇರೋಣ ಅಂದೆ. ಆಗ ಮಾವ, ಬಾ ಇನ್ಮೇಲೆ ದಿನ ನಿನ್ನ ಮಾಡೋದೇ ನನಗೆ ಕೆಲಸ ಅಂದರು. ನಾನು ನಗುತ್ತಾ ಸರಿ ಅಂತ ಮನೆ ಕಡೆ ಹೊರಟ್ವಿ. ಮನೆಗೆ ಹೋದ್ಮೇಲೆ ಅವತ್ತು ರಾತ್ರಿಯಿಂದನೇ ನನ್ನ ರೂಮ್ಗೆ ಬಂದು ನನಗೆ ಸುಖ ಕೊಟ್ಟು ಹೋಗ್ತಾಯಿದ್ರು ನಮ್ಮ ಮಾವ. ಟೈಟ್ ಆಗಿದ್ದ ನನ್ನ ಈಗ ಅಗಲವಾಗಿ ಸುಖದಿಂದ ಅನುಭವಿಸ್ತಾ ಇದೆ. ಆವತ್ತಿಂದ ಅವರಿಲ್ಲದೆ ನನಗೆ ಒಂದಿನ ಕೂಡ ಕಳೆಯೋದು ತುಂಬ ಕಷ್ಟ ಆಗಿದೆ. ಲವ್ ಯು ಸೋ ಮಚ್ ಮನೋಹರ್ ಮಾವ. ಕತೆ ಇಷ್ಟ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಕತೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ಸರಿ ಇನ್ನೂ ಒಂದು ಒಳ್ಳೆಯ ಕಥೆಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.